ವೀಕ್ ಡೇಸ್ನಲ್ಲಿ ಪ್ರೊಫೆಸರ್, ವೀಕೆಂಡ್ನಲ್ಲಿ ಕಳ್ಳಿ. ಸಂಬಂಧಿಕರ ಸೋಗಿನಲ್ಲಿ ಮದುವೆ ಚೌಟ್ರಿಗಳಿಗೆ ಹೋಗಿ ಎಂಟ್ರಿಯನ್ನ ಕೊಟ್ಟು ಕಳವು. ಚಿನ್ನಾಭರಣವನ್ನ ಕಳ್ಳು ಮಾಡ್ತಾ ಇರುವಂತಹ ಮಹಿಳೆ ಅರೆಸ್ಟ್. ಇನ್ನು ಚಿನ್ನಾಭರಣವನ್ನ ಕಳವು ಮಾಡಿ ಊಟ ಮಾಡಿಕೊಂಡು ಎಸ್ಕೇಪ್ ಆಗ್ತಾ ಇದ್ರಂತೆ. ನವೆಂಬರ್ 25ಕ್ಕೆ ದ್ವಾರಕಾನಾಥ್ ಕಲ್ಯಾಣ ಮಂಟಪದಲ್ಲಿ ಕೈಚಳಕವನ್ನ ತೋರಿಸಿದ್ದಾರೆ. ಕನ್ನಡ ಪ್ರೊಫೆಸರ್ ರೇವತಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿ ಪೊಲೀಸರಿಂದ ಬಂಧನ ಮಾಡಲಾಗಿದೆ. 32 ಲಕ್ಷ ಮೌಲ್ಯದ 262 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬೇರೆ ಬೇರೆ ಕಡೆಯಲ್ಲೂ ಕೃತ್ಯವನ್ನ ಎಸಗಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಇನ್ನೊಂದು ಬಸವನಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ಒಬ್ಬ ಲೇಡಿ, ಅವರು ರೆಗ್ಯುಲರ್ ಆಗಿ ಕೆಲವು ಚೌಲ್ಟ್ರೀಸಲ್ಲಿ ಮದುವೆ ಟೈಮಲ್ಲಿ ಪರ್ಸಿಂದ ಗೋಲ್ಡ್ ಐಟಮ್ಸ್ ಕದ್ದು ಅವರು ಇದು ಮಾಡ್ತಿದ್ರು. ಇದರಲ್ಲಿ 3 ಪ್ರಕರಣ ಪತ್ತೆ ಆಗಿದೆ. ಇನ್ನೂ ಕೆಲವು ಇರ್ಬೋದು ಪ್ರಕರಣ, ಬಟ್ ಇದು ಭಾಳ ಒಂದು ಯಾರು ಪರ್ಟಿಕ್ಯುಲರ್ ಆರೋಪಿ ಇದ್ದಾರ ಅವರು ಆರೋಪಿಯವಳು 3 ಕೇಸ್ ಆಲ್ರೆಡಿ ಹಳೆ ಕೇಸ್ ಕೂಡ ಇದೆ ಅವಳ ಮೇಲೆ. ಮತ್ತು ಆ್ಯಸ್ ಎ ಟೆಂಪ್ರರಿ ಲೆಕ್ಚರರ್ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು. ಇದೂ ಒಂದು ಭಾಳ ಸೀರಿಯಸ್ ಇಶ್ಯೂ ಇದೆ. ನಾವು ನಮ್ಮ ಪೊಲೀಸ್ ಅವ್ರಿಗೆ ಹೇಳಿದ್ದೀವಿ, ಬೇರೆ ಅವ್ರು ಇನ್ನೂ ಕೇಸಸ್ ಇದ್ದರೆ ಪತ್ತೆ ಮಾಡಲಿ. ಹಳೆ 3 ಕೇಸ್ ಇದೆ, ಈಗ ಕೂಡ 3 ಕೇಸ್ ಡಿಟೆಕ್ಟ್ ಆಗಿದೆ. ಸೊ ನಮ್ಮ DCP ಸೌತ್ಗೆ ಕೂಡ ನಾವು ಒಂದು, ಯಾಕಂದರೆ ನಮ್ಮದು ಕ್ರೈಮ್ ಪ್ರಿವೆನ್ಷನ್ ಮಂತ್ ನಡೀತಾ ಇದೆ, ಇದರಲ್ಲಿ ಜನಗೆ ಒಂದು ಅಲರ್ಟ್ ಇರಲಿ. ಇಂಥ ಮದುವೆ ಟೈಮಲ್ಲಿ ಕೇರ್ಲೆಸ್ ಆಗಿ ಅವರು ಇರ್ತಾರೆ, ಅವ್ರದ್ದು ಬಿಲಾಂಗಿಂಗ್ಸ್ ಸ್ವಲ್ಪ ಕರೆಕ್ಟಾಗಿ ಇಟ್ಕೊಂಡ್ರೆ ಅದು ಒಳ್ಳೆಯದು. ನಾವು ಅಪೀಲ್ ಮಾಡ್ತೀವಿ, ಮತ್ತು ನಾವು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಈ ಒಂದು ಪ್ರೊಫೆಸರ್ ಕಳ್ಳತನದ ವಿಚಾರ ಯಾವ ರೀತಿಯಾದಂತಹ ಸಂದರ್ಭದಲ್ಲಿ ಬಯಲಾಯಿತು? ಹೇಗೆ ಈ ಒಂದು ಪ್ರಕರಣವನ್ನ ಪೊಲೀಸರು ಭೇದಿಸಿದ್ರು ಅಂತ? ಜಗದೀಶ್, ಈಕೆ ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್, ಮೂಲತಃ ಶಿವಮೊಗ್ಗದೊಳಾದಂತ ಈಕೆ ಬೆಂಗಳೂರಿನ KR ಪುರಂನಲ್ಲಿ ವಾಸವಾಗಿರ್ತಾಳೆ. ಬೆಳ್ಳಂದೂರು ಬಳಿಯಲ್ಲಿ ಬರುವಂತಹ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ಟೀಚರ್ ಆಗಿ ಕೂಡ ಕೆಲಸವನ್ನು ಕೂಡ ಮಾಡ್ತಿರ್ತಾಳೆ. ವಾರ ಪೂರ್ತಿ ಕಾಲೇಜಿನಲ್ಲಿ ಕನ್ನಡ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಂತ ರೇವತಿ ಭಾನುವಾರದೊತ್ತು ಈಕೆ ರೌಂಡ್ಸ್ ಅನ್ನ ಹಾಕುವಂಥದ್ದು. ಅಂದ್ರೆ ಬೆಂಗಳೂರಿನ ಪ್ರಮುಖವಾದಂತ ಏರಿಯಾಗಳಲ್ಲಿ, ಅಂದ್ರೆ ಎಲ್ಲೆಲ್ಲಿ ಮದುವೆಗಳು ನಡೀತಾ ಇರುತ್ತೆ ಅಲ್ಲಿ ಈಕೆ ಹೋಗುವಂಥದ್ದು. ಅಂದ್ರೆ ಯಾರಿಗೂ ಅನುಮಾನ ಬಾರದ ರೀತಿಯಾಗಿ ಈಕೆ ಮನೆಯಿಂದ ಹೋಗುವಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯಾಗೂ, ಅಂದ್ರೆ ಮದುವೆಗೆ ಹೋಗೋರು ಯಾವ ರೀತಿಯಾಗಿ ರೆಡಿಯಾಗಿ ಹೋಗ್ತಾರೆ ಹೆಣ್ಮಕ್ಳು, ಆ ರೀತಿಯಾಗಿ ಚಿನ್ನಾಭರಣಗಳನ್ನ ಧರಿಸ್ಕೊಂಡು ಚೆನ್ನಾಗಿರುವಂತ ಬಟ್ಟೆಯನ್ನ ಹಾಕೊಂಡು ಮದುವೆಗೆ ಹೋಗ್ತಾಳೆ. ಎಲ್ಲರನ್ನೂ ಕೂಡ ಮಾತಾಡಿಸುವಂತ ಕೆಲಸವನ್ನ ಈಕೆ ಮಾಡ್ತಾಳೆ. ಸಾಮಾನ್ಯವಾಗಿ ಮದುವೆ ಸಮಾರಂಭಗಳಲ್ಲಿ ಸಂಬಂಧಿತ ರೀತಿಯಲ್ಲಿ ಈಕೆ ಎಲ್ಲರನ್ನು ಮಾತಾಡಿಸಿ ಪರಿಚಯನ ಮಾಡ್ಕೊಳ್ತಾರೆ. ನಂತರದಲ್ಲಿ ವಧುವರರ ರೂಮ್ಗಳಿಗೆ ಹೋಗುವಂಥದ್ದು, ಎಲ್ಲರನ್ನು ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾಳೆ. ನಂತರ ಅಲ್ಲಿ ಯಾರ ಗಮನಕ್ಕೂ ಬಾರದಂತೆ ಚಿನ್ನಾಭರಣಗಳನ್ನ ಕದಿಯುವಂತ ಕೆಲಸವನ್ನ ಮಾಡ್ತಾಳೆ. ಕದ್ದಂತ ನಂತರದಲ್ಲಿ ಆಕೆ ಅಲ್ಲಿ ಮದುವೆ ಮನೆಯಲ್ಲಿ ಊಟವನ್ನ ಮಾಡ್ಕೊಂಡು ಎಸ್ಕೇಪ್ ಆಗುವಂಥದ್ದು. ಸದ್ಯ ಇದೇ ರೀತಿಯಾಗಿ ಹಿಂದೆ ಬಸವನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ಪ್ರಕರಣಗಳು ಈಕೆ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಜೊತೆಗೆ ಸದ್ಯ ಕಳೆದ ತಿಂಗಳು ಬಸವನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂತಹ ಚೌಕ್ರಿ ಒಂದರಲ್ಲಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCTV ಬೆನ್ನತ್ತದಂತ ಪೊಲೀಸರು ಆರೋಪಿತೆ ಪ್ರೊಫೆಸರ್ ಈ ರೇವತಿ ಏನಿದ್ದಾಳೆ ಈಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 32 ಲಕ್ಷ ಮೌಲ್ಯದ 267 ಗ್ರಾಂ ಚಿನ್ನಾಭರಣಗಳನ್ನ ಈಕೆ 3 ಪ್ರಕರಣಗಳಿಂದ ಎದುರಿಸಿರುವಂತದ್ದು ಗೊತ್ತಾಗಿದೆ. ಜೊತೆಗೆ ಚೌಟ್ರಿಗಳಲ್ಲಿ ಕದ್ದಂತ ಚಿನ್ನಾಭರಣಗಳನ್ನ ಆಕೆ ತನ್ನ ಗಂಡನ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಅಡಮಾನವಿಟ್ಟು ನಂತರ ಹಣವನ್ನು ಪಡ್ಕೊಂಡು ಈಕೆ ವೈಯಕ್ತಿಕ ಕಾರಣಗಳಿಗೆ ಖರ್ಚನ್ನ ಮಾಡ್ಕೊಂಡಿರುವಂತದ್ದು ಸದ್ಯ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.